ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಕೆಳದಿ ರಾಣಿ ಚೆನ್ನಮ್ಮಾಜಿ ಮಾಧ್ಯಮ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಪಂಡೋಮಟ್ಟಿ ವಿರಕ್ತ ಮಠದ ಡಾ ಗುರು ಬಸವ ಸ್ವಾಮೀಜಿ, ಗನ್ನಿನಿಂದ ಆಗದ ಕೆಲಸ ಪೆನ್ನಿಂದ ಸಾಧ್ಯ. ದಿನಪತ್ರಿಕೆಯಲ್ಲಿ ಬರುವಂತಹ ಸುದ್ದಿಗಳ ವಿಚಾರಗಳನ್ನು ದಾಖಲೆಗಳಾಗಿದ್ದು, ಯಾವುದೇ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷೀಕರಿಸಲು ಪತ್ರಿಕೆಗಳ ಸುದ್ದಿ ಬಹುಮುಖ್ಯ ಪಾತ್ರ ವಹಿಸಲು ಸಹಕಾರಿಯಾಗಿವೆ. ಇದರಿಂದ ಮುದ್ರಣ ಮಾಧ್ಯಮಗಳು ಬಲವಾಗಿ ನೆಲೆಯಾಗಿರಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಉದ್ಘಾಟನೆಯನ್ನು ಚನ್ನಗಿರಿ ಶಾಸಕ ಬಸವರಾಜ ವಿ. ಶಿವಗಂಗಾ ನೆರವೇರಿಸಿ ಮಾತನಾಡಿ, ತಾಲೂಕಿನಲ್ಲಿರುವ ಪತ್ರಕರ್ತರು ಸತ್ಯನಿಷ್ಠವಾದ ವರದಿಗಳನ್ನು ಮಾಡುತ್ತಾ ಮಾಧ್ಯಮಗಳಿಗೆ ಶಕ್ತಿ ತುಂಬಬೇಕು. ನಾನು ಮತ್ತು ಮಾಯಗೊಂಡ ಶಾಸಕ ಬಸವಂತಪ್ಪ ಜೊತೆಗೂಡಿ ತಾಲೂಕಿನ ಕ್ರಿಯಾಶೀಲ ಪತ್ರಕರ್ತರನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಮನೆಗಳನ್ನು ನಿರ್ಮಿಸಿಕೊಡುತ್ತೇನೆ ಎಂದರು. ನಂತರ ಮಾಯಗೊಂಡ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಮಾತನಾಡಿ, ಮೊಬೈಲ್ಗಳು ಚಲಾವಣೆಗೆ ಬರುವ ಮೊದಲು ಪತ್ರಿಕೆಗಳು ಜನಪ್ರಿಯತೆಯನ್ನು ಪಡೆದಿದ್ದವು. ಅಂಗೈನಲ್ಲಿ ಪ್ರಪಂಚವನ್ನು ನೋಡುವ ಮೊಬೈಲ್ಗಳನ್ನು ಬಂದ ಮೇಲೆ ಮುದ್ರಣ ಮಾಧ್ಯಮ ವರ್ಚಸ್ಸು ಕುಂದದೆ ತನ್ನದೇ ಆದಂತಹ ಪ್ರಭಾವದಲ್ಲಿ ಮುನ್ನಡೆಯುತ್ತಿದ್ದು, ದಿನಪತ್ರಿಕೆಗಳು ಓದುವ ಹವ್ಯಾಸಗಳನ್ನು ವಿದ್ಯಾರ್ಥಿಗಳಿದ್ದಾಗಲೇ ಬೆಳೆಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ಮೊಬೈಲ್ಗಳ ಬಳಕೆಯಿಂದ ದೂರವಿದ್ದು ತಲೆ ತಗ್ಗಿಸಿ ಓದುವ ಕಡೆ ಹೆಚ್ಚಿನ ಗಮನ ಕೊಟ್ಟಾಗ ತಲೆ ಎತ್ತಿ ಬಾಳುತ್ತೀರಿ ಎಂದರು. ಪತ್ರಿಕಾ ದಿನಾಚರಣೆಯ ಮಹತ್ವವನ್ನು ಕುರಿತಂತೆ ಪತ್ರಿಕೋದ್ಯಮ ಪದವೀಧರ ಸಂಪನ್ಮೂಲ ವ್ಯಕ್ತಿ ಕಾಕನೂರು ಎಂಪಿ ನಾಗರಾಜ್ ಮಾತನಾಡಿ, ಕಾಸಿಗಾಗಿ ಸುದ್ದಿ ಮಾಡದೆ ಮೌಲ್ಯಗಳಿಗಾಗಿ ಸೇವೆ ಮಾಡುವವನೇ ನಿಜವಾದ ಪತ್ರಕರ್ತ ಎಂದು ತಿಳಿಸುತ್ತಾ, ಪತ್ರಿಕೆಗಳು ಭವಿಷ್ಯವನ್ನು ರೂಪಿಸುತ್ತವೆ. ಅಂತಹ ದೇಶ ವಿದೇಶಗಳ ಸುದ್ದಿಗಳನ್ನು ನೀಡುವ ಪತ್ರಿಕೆಗಳು ನಮ್ಮೆಲ್ಲರ ಜೀವನಾಡಿಗಳಾಗಿವೆ ಎಂದರು. ಸಮಾರಂಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದಿಂದ ಕೆಳದಿ ರಾಣಿ ಚೆನ್ನಮ್ಮಾಜಿ ಮಾಧ್ಯಮ ಪ್ರಶಸ್ತಿಯನ್ನು ಪತ್ರಕರ್ತ ವೀರೇಶ್ ಪ್ರಸಾದ್ ಅವರಿಗೆ ನೀಡಿ ಗೌರವಿಸಲಾಯಿತು. ಪತ್ರಿಕಾ ವಿತರಕರಾದ ಎನ್ ನಿತಿನ್, ಕಿರಣ್ ಕುಮಾರ್ ಇವರನ್ನು ಸನ್ಮಾನಿಸಲಾಯಿತು. ಪತ್ರಕರ್ತರ ಮಕ್ಕಳಾದ ಕೆಎಸ್ ವಿನಯ್ ಪ್ರಸಾದ್, ಸಂಜನಾ ಎಸ್ ಪವರ್, ನಿಶಾ ಗೌಸಿಯಾ ತಜನಂ ಈ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ದೈವ ಸಂಸ್ಕೃತಿ ಪ್ರತಿಷ್ಠಾಪನದ ಬೂದಿಸ್ವಾಮಿ ಸತೀಶ್ ಪವರ್, ಬಾರ ಮಹೇಶ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಫಗ್ರುದ್ದೀನ್ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಲಿಂಗರಾಜ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಮುತ್ಯೂರಪ್ಪ, ಉಪಾಧ್ಯಕ್ಷೆ ಮೀನಾಕ್ಷಮ್ಮ ಕರಿಯಪ್ಪ, ಶಾಲೆಯ ಪ್ರಾಚಾರ್ಯರಾದ ಶಾರದಾ, ಎಸ್ಡಿಎಂಸಿ ಅಧ್ಯಕ್ಷ ಸ್ವಾಮಿಗೌಡ್ರು, ಪತ್ರಕರ್ತರಾದ ಎಂ ಅಣ್ಣೋಜಿರಾವ್, ಎಂ ಪ್ರಸನ್ನ, ಎಸ್ಜಿ ಕಿರಣ್, ಸತೀಶ್, ದೇವರಾಜ್, ಮಹಾರುದ್ರಪ್ಪ ಹಾಗೂ ಶಾಲಾ ಶಿಕ್ಷಕರ ಮಕ್ಕಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಗಿನ ಕಾಲ ಆಗಿದ್ದು ಪತ್ರಿಕಾ ಮಾಧ್ಯಮದವರು ಅಂತ ಕಷ್ಟಕಾಲದಲ್ಲೇ ಪತ್ರಿಕೆಯನ್ನು ನಡೆಸಿಕೊಂಡು ಬಂದು ಇವತ್ತು ಈ ದೇಶ, ಈ ರಾಜ್ಯ, ಈ ಜಿಲ್ಲೆ, ನಗರಕ್ಕೆ ಪತ್ರಿಕಾ ಸಂಭವ ಆಗ್ತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಇವತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಕುಟುಂಬಗಳನ್ನ ತಿರ್ತಕ್ಕಂಥ ಒಂದು ವ್ಯವಸ್ಥೆ ಪತ್ರಿಕಾ ರಂಗಕ್ಕಿದೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಸೈಟ್ಗಳು ಕೇಳ್ತಾ ಇದ್ರಿ. ಬಸಂತ ಗೊತ್ತಿದೆ, ನಮ್ಮ ದಾವಣಗೆರೆ ಕುಂದವಾಡದ ಸೈಟ್ನಲ್ಲಿ ಹೊರ ಖರೀದಿ ಮಾಡೋದು ಚೆಂಗಿರು ಖರೀದಿ ಮಾಡೋದು ಅಷ್ಟು ದುಬಾರಿ ಆಗೋದಿದೆ. ಮೊಗೇಂದ್ರವರು ಆದ್ರೂ ಸಹ ಇವರಿಗೆ ನಾವೀಗ ಒಂದು 4 ಎಕರೆ ಜಾಗ ಆದ್ರೆ ಗುರ್ಸಿ G+1 ಕಟ್ಟಡ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರೊಳಗೆ ಇವ್ರಿಗೆ ಬೇಕಿದ್ರೆ ಮನೆಗಳು ಕೂಡ ವ್ಯವಸ್ಥೆ ಮಾಡ್ಬೋದು. ಸೈಟ್ ಎಲ್ಲ ಮನೆಯೇ ಕೊಟ್ಟು ಬಿಡೋದಕ್ಕೆ ಇವ್ರು ಯಾರು ಅಧಿಕೃತ ಕಾರ್ಯನಿರ್ವಹಿಸಿದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಕೊಡಿ, ಒಂದು ಅದರೊಳಗೆ ಮನೆ ಕೊಡೋ ವ್ಯವಸ್ಥೆ ಮಾಡೋಣ. ಅದೇ ರೀತಿ ಈಗ ತಾನೇ ನಮ್ಮ ಅಧ್ಯಕ್ಷರು ಒಂದು ಮನವಿನೂ ಮಾಡಿದ್ರು, ವಸಂತನ ಸರ್ಕಾರದಿಂದ ಮಾನ್ಯತಾ ಪತ್ರ ಒಂದು ಪಾಸ್ ಅಂತೆ, ಅದನ್ನು ಕೊಡೋ ಒಂದು ವ್ಯವಸ್ಥೆ ಮಾಡೋದು. ಇಬ್ಬರು ಸೇರಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡೋಣ. ಜೊತೆಗೆ ಏನು ಇವತ್ತು ಇಷ್ಟೆಲ್ಲದ್ರ ಜೊತೆಗೆ ನಾವು ಸದಾ ನಿಮ್ಮ ಜೊತೆ ಇದ್ದೀವಿ. ಯಾವಾಗಲೂ ನಮ್ಮ ಮಾಧ್ಯಮದ ನೀವೇ ಒಗ್ಗಟ್ಟಿಲ್ಲ, ನಮ್ಮ ತಾಲೂಕು ಸ್ವಲ್ಪ ಒಗ್ಗಟ್ಟಿಲ್ಲ ಮಜಾ ನಾನು ಸರಿ ಮಾಡೋರ್ನ ಹಿರಿಯರಿಲ್ಲ ಎಲ್ಲಿ ಎಲ್ಲರೂ ಎಲ್ಲಿ ಬಂದಿರಪ್ಪ, ಎಲ್ಲರೂ ಎಲ್ಲಿ ಬಂದಿದ್ರಿ. ನಿಮಗೆ ಯಾವುದೇ ರೀತಿಯ ದುರುಪಯೋಗ ಪಡಿಸ್ಕೊಂಡಿಲ್ಲ ಪತ್ರಿಕೆ ಬಂಧುಗಳನ್ನ. ಹಿಂದೆ ಹೆಂಗಿದ್ದ ವ್ಯವಸ್ಥೆ ನನಗೆ ಗೊತ್ತಿಲ್ಲ. ನಾನಂತೂ ಇದ್ದು ಬಂದಾಗ ನಾನೇ ಫೋನ್ ಮಾಡಿ ಆಯ್ತಪ್ಪ ಸರಿಯಾಗಿ ಬಂದಿದ್ದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ನಾನೇ
ನಮ್ಮ ಕುಮಾರನೇನು ಏನಪ್ಪ ನಮ್ಮೂರಿಂದ ಬರುತ್ತೆ ಸಮಸ್ಯೆಗಳು ನಮ್ಮ ಕುಮಾರ್ ನಮ್ಮೂರೇ ಆಗಿ ಆದ್ರೂ ಯಾವತ್ತಾರು ವಿರೋಧ ಮಾಡಿದ್ದೀರಾ? ಯಾವತ್ತು ವಿರೋಧ ಮಾಡಲ್ಲ. ಒಂದು ಪತ್ರಿಕಾ ರಂಗ ಅಂತ ಹೆಂಗೆ ಅಂದ್ರೆ ತಮಗೆಲ್ಲ ಗೊತ್ತಿದೆ. ಈಗ ನಮ್ಮ ದೇಶದಲ್ಲಿ 3 ಅಂಗಗಳು, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. 4ನೇ ಅಂಗ ಯಾವ್ದಪ್ಪ ಅಂದ್ರೆ ಪತ್ರಿಕಾ ರಂಗ. ಈ 3ಗಳು ಏನಾದ್ರು ತಪ್ಪು ಮಾಡಿದ್ರೆ ಅದು ತಿದ್ದಿ ಸರಿದರಿ ಕರ್ಕೊಂಡು ಹೋಗೋದು ನೀವೇ. ಹಾಗಾಗಿ ತಮ್ಮ ಪಾತ್ರ ಸಮಾಜದಲ್ಲಿ ಬಹಳ ದೊಡ್ಡದು. ನಂದೇನಿಲ್ಲ, ಲಿಮಿಟೆಡ್ ಪೀರಿಯಡ್. ಜನ ನಮ್ಮ 5 ವರ್ಷಕ್ಕೆ ಆಯ್ಕೆ ಮಾಡಿರ್ತಾರೆ. ನಮ್ಮ 5 ವರ್ಷದ ಎಕ್ಸಾಮ್ ನಾವು ಯಾವ ರೀತಿ ಬರೀತೀವಿ ಅನ್ನೋದು ಮುಂದಿನ 5 ವರ್ಷದ್ದು ಅಥವಾ 10 ವರ್ಷದ್ದು ಇರ್ತದೆ. ಆದ್ರೆ ನಿಮಗೆ ಅದಿಲ್ಲ. ನಿಮಗೆ ವಾಕ್ ಸ್ವಾತಂತ್ರ್ಯ, ಎಲ್ಲ ಸ್ವಾತಂತ್ರ್ಯಗಳು ನಿಮಗೆ ಸಿಕ್ಕಿದೆ ಜಾಸ್ತಿ. ಆದ್ರಿಂದ ಸಮಾಜದ ಉತ್ತಮವಾದ ಬೆಳವಣಿಗೆ ಆಗ್ಬೇಕಪ್ಪ ಅಂದ್ರೆ ನಿಮ್ಮ ಕೈಯಲ್ಲಿದೆ. ತಮಗೆಲ್ಲ ಗೊತ್ತು, ಈ ಒಂದು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಹೊರಟ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಗೆ. ಅವ್ರಿಗೆ ನಿಮ್ಮ ನ್ಯೂಸ್ ಪೇಪರ್ ಓದೋದಂದ್ರೆ ಅಲ್ಲಿ ನಾವು ಕೂತ್ರೆ ಬ್ರೇಕ್ ಆಗ್ಬೋದು ಯೂಟ್ಯೂಬ್ ನ್ಯೂಸ್. ಹಂಗಾಗಿ ಪತ್ರಿಕಾ ಮಾಧ್ಯಮ ಸ್ವಲ್ಪ ಇನ್ನಷ್ಟು ಚುರುಕುಗೊಳಿಸ್ಬೇಕು. ಆದಷ್ಟು ಸತ್ಯಾಸತ್ಯತೆನ ಯಾರು ಎದುರದೇನೆ ಅಂಜದೇನೆ ನಾವು ಬರೀಬೇಕು. ಯಾವುದೇ ಕಾರಣಕ್ಕೂ ಸತ್ಯನ ಮುಚ್ಚಿಡಬಾರ್ದು. ಸತ್ಯಾಸತ್ಯತೆನ ಬರೆದ್ರೆ ಏನಾಗ್ತದೆ, ನಿಮ್ಮ ಪತ್ರಿಕಾ ಮಾಧ್ಯಮ ಏನು ಇಷ್ಟು ದಿನ ನಾವೆಲ್ಲ ಹಿಂದೆ ಲಂಕೆ ನಮ್ಮ ಕಾರ್ಪೊರೇಟ್ ನಮ್ಮ ಮಾನವ ಪಾಲಿಕೆ ಸದಸ್ಯರಾಗಿ ದಾವಣಗೆರೆ ಕೆಲಸ ಮಾಡಿದ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಮಧ್ಯ ಕರ್ನಾಟಕದ ಜನತಾವಾಣಿ ಪತ್ರಿಕೆಯಲ್ಲಿ ಅತಿ ಹೆಚ್ಚು ನಮ್ಮ ಕೆಲಸ ಕಾರ್ಯಗಳನ್ನ ಬರೆದು ಜನಕ್ಕೆ ನಾವು ಮಾಡಿರೋ ಕೆಲಸನ ಮುಗಿಸಿ ಇವತ್ತು ಜನ ನಮ್ಮನ್ನು ಬಯಸಿ ಆಯ್ಕೆ ಮಾಡೋ ರೀತಿಯಲ್ಲಿ ಶಾಸಕ ಮಾಡಬೇಕು ಅಂದ್ರೆ ಅದ್ರ ಒಂದು ಕೈ ಯಾವ ಇದೆಯಪ್ಪ ಅಂದ್ರೆ ನಮ್ಮ ಮಂಜಣ್ಣ ಬಂದ್ರೆ ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ಅವರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನಮಗೆ ಬಿಡಿಸಿಡಬೇಕಾಗಿದೆ. ಕಾರಣ ಏನು ಅಂದ್ರೆ, ಕಾರ್ಯಕ್ರಮ ಪ್ರಾರಂಭ ಆದಾಗ ವೇದಿಕೆಯ ಮೇಲೆ ಬಂದುಕೊಟ್ಟಿದ್ದಾರೆ ನಾವೊಬ್ಬರೇ. ಇವತ್ತೇನೆ ಮಾಡಿದರೆ ಹಾಗಾಗಿ ಬಂದದ್ದು ಸರಿ ಇದೆ ಕಾರಣ ಅಂತೇಳಿ ನಮ್ಮ ಬಸವರಾಜ್ ಹೇಳಿದ್ರು. ಇದೇ ರಾಜಕೀಯ ಗೊಂದಲ ಅನ್ನೋದು. ನೋಡಿ, ಈ ರಾಜಕೀಯ ವ್ಯವಸ್ಥೆ ಬೇಡ. ನಾವು ಪತ್ರಿಕಾ ದಿನಾಚರಣೆ ಮಾಡಿ ಸಮಯ ಯಾರನ್ನೂ ಕೇಳೋದಿಲ್ಲ, ಸ್ವಾಮಿಗಳನ್ನ ಕೇಳೋದಿಲ್ಲ, ಪತ್ರಕರ್ತರನ್ನ ಕೇಳೋದಿಲ್ಲ, ಶಾಸಕರನ್ನ ಕೇಳೋದಿಲ್ಲ. ನಮ್ಮ ಬಣಕಾರ, ನಮ್ಮ ಮಾದೇವ ಬಣಕಾರ ಅಂತ ಇದ್ರು ಒಬ್ಬ ದೊಡ್ಡ ಸಾಹಿತಿಗಳು. ಅವರನ್ನು ಮಾತಾಡೋರು ತಡವಾಗಿ ಯಾರ್ಯಾರು ಬರ್ತಾರೋ ಅವರು ಬಹಳ ತಡವಾಗಿ ಕಾರ್ಯಕ್ರಮ ಮುಗಿದಿದೆ ಅನ್ನೋ ಸಮಯಕ್ಕೆ ಬಂದವರು ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ ಎಂದ ಒಂದು ಶಬ್ದವನ್ನು ಆವಾಗಿ ಹೇಳಿರೋದು. ಹಾಗಾದ್ರೆ ಎಲ್ಲರೂ ತಡವಾಗಿ ಬಂದ್ರೆ ಪ್ರಾರಂಭದಲ್ಲಿ ಬರೋದು ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕೀಗ. ಯಾಕೆ ಏನೇ ಕೆಲಸ ಇಲ್ಲ ನಾವು ಹುಡುಗರು ಇರ್ತೀವಲ್ಲ, ನಾವೇ ಬೇಗ ಬರೋದು. ಬಹುತೇಕ ಪತ್ರಿಕಾ ರಂಗದ ಬಗ್ಗೆ ನಮ್ಮ ನಾಗರಾಜು ತುಂಬಾ ಅದ್ಭುತವಾಗಿ ಮಾತನಾಡಿದ್ದಾರೆ. ಪತ್ರಿಕೆ ಪ್ರಾರಂಭ ಆಗಿರೋದು ಭಾರತದಲ್ಲಿ ಹೇಗೆ, ಕರ್ನಾಟಕದಲ್ಲಿ ಹೇಗೆ, ದಾವಣಗೆರೆಯಲ್ಲಿ ಹೇಗೆ, ಚನ್ನಗಿರಿಯಲ್ಲಿ ಹೇಗೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ಒಂದು ಮಾತಿದೆ, ಏನದ ಮಾತು ಅಂದ್ರೆ, ಗಣ್ಣಿನಿಂದ ಆಗದಿರ್ತಕ್ಕಂಥ ಕೆಲಸವನ್ನ ಪೆನ್ನಿನಿಂದ ಸಾಧಿಸಬಹುದು. ಆ ಪೆನ್ ಯಾವುದು ಅಂತಂದ್ರೆ ಈ ಪತ್ರಿಕಾ ರಂಗ. ನೋಡಿ, ನಮ್ಮಲ್ಲಿ ನಾಲಿಗೆ ಮತ್ತು ಹಲ್ಲು ಇದ್ದಾವೆ. ಹಲ್ಲಿಗೂ ನಾಲಿಗೆಗೂ ವಾದ ವಿವಾದ ಆಗ್ತವೆ. ಹಲ್ಲು ಹೇಳುತ್ತೆ, ಹಲ್ಲು ಹೇಳ್ತವೆ, ನಾವೇನಾದ್ರೂ ಮನಸ್ಸು ಮಾಡಿದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ ಅಂತೇಳಿ ಹಲ್ಲು ಹೇಳ್ತವೆ. ನಾಲಿಗೆ ಹೇಳುತ್ತೆ, ನೀವು 32 ಜನ ಇದ್ರು ಸಹ, ನಾನೊಬ್ಬನೇ ಇದ್ರು ನಿಮ್ಮನ್ನ ಸಂಪೂರ್ಣವಾಗಿ ಸಾಯಿಸುವಂತ ಗುಣ ತಾಕತ್ತು ನನಗಿದೆ ಅಂತ ನಾವು ಹೇಳುತ್ತೆ. ಆವಾಗ ಅಲ್ಲಿ ಹೇಳ್ತೇವೆ, ಆ ತಾಕತ್ತಿದ್ರೆ ನೀನೇ ಒಳಗಡೆ ಬಚ್ಚಿಟ್ಟಿದ್ದೆ ಅಂತ ಹಲ್ಲುಗಳು ಹೇಳ್ತೇವೆ. ನೋಡೋ ತಮ್ಮ, ನಾನು ಬಂದ್ರೆ ನೀವು ಅವನಿಗೆ ಗೊತ್ತಿಲ್ಲ, ನಾನೇನಾದ್ರೂ ಒಂದು ಉಚ್ಚಾರಿಸಿ ಒಂದೇ ಒಂದು ವಾಕ್ಯವನ್ನ ಮಾತನಾಡಿದೆ ಅಂದ್ರೆ
ನೀವು 37 ಜನನೇ ಕೆಳಗಡೆ ಬಿಟ್ಟು